ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಆಲೋಕಿಸೋಣ. ಮೇಷರಾಶಿಗೆ ಮಾರ್ಚ್ ತಿಂಗಳು ಶುಭ ಲಾಭಗಳಿಂದ ಉಲ್ಲಾಸ, ಪಂಚಗ್ರಹಗಳ ಆಶೀರ್ವಾದ ಎಂಬಂಥ ಒಂದು ವಾಕ್ಯ ಬಂದಿದೆ. ಹಾಗಾಗಿ 5 ಗ್ರಹಗಳ ಉತ್ತಮವಾದ ಬೆಂಬಲ ಪಡೆಯುವಂಥ ಅವಕಾಶ ಮೇಷರಾಶಿಯವರಿಗಿರುತ್ತೆ. ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದರೂ ಸಹಿತ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನುಕೂಲವಾಗಿರುವಂಥ ಲಾಭಸ್ಥಾನದ ಹಲವಾರು ಗ್ರಹಗಳ ಬೆಂಬಲ. ಉದಾಹರಣೆಗೆ ಅಲ್ಲಿ ಬುಧನು ನಿಮಗೆ ಲಾಭಸ್ಥಾನದಲ್ಲಿರುವಂಥದ್ದು, ಮಂಗಳನು ಲಾಭಸ್ಥಾನದಲ್ಲಿರುವಂಥದ್ದು, ಆರಂಭದಲ್ಲಿ 14ರವರೆಗೂ ನಿಮಗೆ ಸೂರ್ಯ ಭಗವಂತರು ಸಹ ಲಾಭಸ್ಥಾನದಲ್ಲಿ ಬರುವಂಥದ್ದು. ಹಾಗಾಗಿ ಈ ರಾಹು ಸಹ ನಿಮಗೆ ಸದ್ಯಕ್ಕೆ ಲಾಭದಲ್ಲೇ ಇದ್ದಾನೆ. ಚತುರ್ಗ್ರಹಗಳು ನಿಮಗೆ ಲಾಭದಲ್ಲಿ ಇದ್ದಾವೆ. ಹಾಗೆ 4 ಗ್ರಹಗಳ ನಿಮಗೆ ವಿಶೇಷವಾದ ಬೆಂಬಲ ಅಲ್ಲಿ ಸಿಗುವಂಥದ್ದು. ಇನ್ನು ಶುಕ್ರನು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಸಹ ಇರ್ತಾನೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರು ನಿರೀಕ್ಷೆ ಮಾಡ್ಬೋದು. ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ವೃತ್ತಿ ಯಾವುದೇ ಇರಲಿ ಅಲ್ಲೆಲ್ಲೂ ನಿಮಗೆ ಉತ್ತಮವಾದ ಫಲಗಳು ಸಿಗಲಿವೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುತ್ತೆ. ಇನ್ನು ಬಾಂಧವ್ಯಗಳು ಸಹ ಉತ್ತಮವಾಗಿರುತ್ತೆ. ಆರೋಗ್ಯ ವಿಚಾರ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಕೆಲವೊಬ್ಬರಿಗೆ ಹಲವಾರು ದೀರ್ಘಕಾಲದ ಕನಸುಗಳು ನನಸಾಗ್ಬೋದು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳೋದು. ಯಾಕಂದರೆ ಅಲ್ಲಿ ಮಂಗಳ, ನಿಮ್ಮ ರಾಶಿ ಅಧಿಪತಿ ಮಂಗಳ. ಮೇಷ ಮತ್ತು ವೃಶ್ಚಿಕ ರಾಶಿಗಳು ಮಂಗಳನ ಆ ದಿನದಲ್ಲಿರುವಂಥ ರಾಶಿಗಳು. ಹಾಗಾಗಿ ಆ 2 ರಾಶಿಗಳಿಗೆ ವಿಶೇಷವಾಗಿ ಈ ಬಾರಿ ಅಲ್ಲಿ ಇರತಕ್ಕಂಥ ಮಂಗಳನ ಬೆಂಬಲ ಈಗ ಮೇಷರಾಶಿಯವರಿಗೆ ಸಿಗುವಂಥದ್ದು. ಅದೇ ರೀತಿ ಇದೇ ಸಮಯದಲ್ಲಿ ನಿಮಗೆ ಬುಧನ ಅನುಕೂಲತೆ ಉತ್ತಮವಾಗಿ ಬರಲಿದೆ. ಶುಕ್ರನು ಸಹ ಪೂರಕವಾಗಿ ಬರಲಿದ್ದಾನೆ. ರಾಹು ಸಹ ಹೀಗೆ ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಹಾಗಾಗಿ ಈ ಮನೆ, ಭೂಮಿ, ಯಂತ್ರ ವಾಹನ ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಸೂರ್ಯ ಅನುಗ್ರಹ ಸಹ ಉತ್ತಮವಾಗಿದ್ದ ಕಾರಣ ಅಲ್ಲಿ ಇಂತಹ ಕೆಲಸ ಕಾರ್ಯಗಳು ಬೇಗವಾಗುತ್ತೆ. ಅಥವಾ ನ್ಯಾಯಾಲಯದ ಯಾವುದೇ ರೀತಿಯ ಖಟ್ಲೆಗಳು, ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಇನ್ನು ಕೌಟುಂಬಿಕ ವಿವಾದ ಅಥವಾ ಇನ್ನಿತರ ಭಿನ್ನ ಅಭಿಪ್ರಾಯ ಅವೆಲ್ಲವೂ ಇದರಿಗೆ ನಿವಾರಣೆಗೆ ಉತ್ತಮವಾದ ವ್ಯವಸ್ಥೆ ಈಗ ಸಂಯೋಜನೆ ಮಾಡುತ್ತೆ. ಆರೋಗ್ಯದಲ್ಲಿ ಸಹ ಹಾಗೆ ಇದ್ದಂತಹ ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಈಗ ಪೌಢ ಸದೃಶವಾಗಿ ಗುಣಮುಖವಾಗಿ ಆರೋಗ್ಯದಲ್ಲಿ ಉತ್ಸಾಹ ಲವಲವಿಕೆ ಬರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಅವಕಾಶ ಅಥವಾ ಉನ್ನತ ಫಲಿತಾಂಶಗಳು ಬರುವಂಥದ್ದು, ಉನ್ನತ ಶಿಕ್ಷಣದ ಅವಕಾಶಗಳು ಬರಲಿವೆ. ಕೆಲವೊಬ್ಬರಿಗೆ ಬಹುಮಾನ, ಪ್ರೈಸು ಅಥವಾ ಯಾವುದೇ ರೀತಿಯ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಕೆಲವು ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳೆಲ್ಲ ಸಿಗುವಂಥ ಅವಕಾಶ ಯುವ ವರ್ಗದವರಿಗೆ ಬರಲಿದೆ. ಯಾಕಂದರೆ ಮಂಗಳನ ಒಂದು ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ಮಂಗಳ ಮತ್ತು ಬುಧರು ವಿಶೇಷವಾಗಿ ಯುವ ವರ್ಗದಲ್ಲಿ ಅಥವಾ ಯುವ ಜನತೆಗೆ ಅವಕಾಶಗಳನ್ನು ಕೊಡುವಂಥ ಗ್ರಹಗಳಾಗಿವೆ. ಹಾಗಾಗಿ ಆ ಒಂದು ಗ್ರಹಗಳ ಆಶೀರ್ವಾದ ಇರುವ ಕಾರಣ ಮೇಷರಾಶಿಯವರಿಗೆ, ಯುವ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ವಿಶೇಷವಾದ ಉತ್ತಮ ಫಲಗಳನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಈ ತಿಂಗಳಲ್ಲಿ ಜರುಗುವಂಥ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ಗಳಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಮೇಷರಾಶಿಯವರಿಗೆ ಒಂದು ವರದಾಯಕವಾಗಿ ಬರಲಿದೆ. ಹಾಗಾಗಿ ಸಾಡೆಸಾತಿ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಇದ್ದರೂ ಮಧ್ಯೆ ಇಂತಹ ಉತ್ತಮ ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಬಂದಿದೆ. ಅದು ಮಾರ್ಚ್ ತಿಂಗಳಲ್ಲಿ ಇದೆ. ಅದನ್ನು ಅರಿತುಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದರ ಹೊರತು ನಿಮಗೆ ಚಂದ್ರನ ಬೆಂಬಲ ಸಹ ಈ ತಿಂಗಳಲ್ಲಿ ಇದೆ. ಎಲ್ಲ ರಾಶಿಗೂ ಇರುತ್ತೆ. ಹಾಗಾಗಿ ನಿಮಗೂ ಕೆಲವೊಂದು ದಿನಗಳಲ್ಲಿ ಚಂದ್ರನ ಅನುಕೂಲ ಇರುತ್ತೆ, ಕೆಲವೊಂದು ದಿನಗಳಲ್ಲಿ ಇರೋದಿಲ್ಲ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಹೇಳ್ತೇನೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಆ ಡೇಟ್ಗಳಲ್ಲಿ ವಿಶೇಷವಾಗಿ ನೀವು ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡೋದು, ಭೇಟಿಯಾಗೋದು, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಮಾರ್ಚ್ನಲ್ಲಿ ನಿಮಗೆ 4, 5, 6, 7, 8, 14, 15, 16, 17, 18, 21, 22, 25, 26 ಹೀಗೆ ಸುಮಾರು 14 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಸಿಕ್ಕಿವೆ. ಅದನ್ನು ನೀವು ಪ್ರಮುಖವಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಂದ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹಲವಾರು ಉತ್ತಮ ಫಲಗಳನ್ನು, ಶುಭ ಲಾಭಗಳನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಆರೋಗ್ಯದಲ್ಲಿ ಸಹ ಸುಧಾರಣೆಯನ್ನು ತಂದುಕೊಡಲಿದೆ. ದೀರ್ಘಕಾಲೀನ ಕನಸುಗಳು ನನಸಾಗಲಿವೆ. ಶುಭ ಕಾರ್ಯಗಳು ನಿಮ್ಮ ಒಂದು ಪರವಾಗಿ ಸಿದ್ಧಿಯಾಗಿ ಬರಲಿವೆ. ಇದಕ್ಕೆ ಬಾಂಧವ್ಯ ಸಹ ಚೆನ್ನಾಗಿ ವೃದ್ಧಿ ಆಗಲಿವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇದೆ, ಇಲ್ಲವೆಂದೇನಿಲ್ಲ. ನಿಮಗೆ ಅಲ್ಲಿ ಶನಿಯ ವೈರುಧ್ಯ, ಸಾಡೆಸಾತಿ ಪ್ರಭಾವ ನಿಮಗೆ ಆಗಲೇ ಗೊತ್ತಿರುತ್ತೆ. ಕೇತು ನಿಮಗೆ ವಿರುದ್ಧವಾಗಿರ್ತಾನೆ, ರಾಹು ನಿಮಗೆ ವಿರುದ್ಧವಾಗಿ ಇರುವಂಥ ಸ್ಥಿತಿ ಇದೆ. ಅದೇ ರೀತಿ ಸೂರ್ಯ ಭಗವಂತರು 14ರ ಬಳಿಕ ಅಂದರೆ 15ರಿಂದ ನಿಮಗೆ ಸಹ ಪೂರಕವಾಗಿ ಇರುವುದಿಲ್ಲ. ಹಾಗೆ ಈ ಗ್ರಹಗಳ ವೈರುಧ್ಯವನ್ನು ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗದ ಮೂಲಕ ನಿವಾರಣೆ ಮಾಡ್ಕೋಬೋದು. ಗಣೇಶ, ಈಶ್ವರ, ಶಿವ, ನವಗ್ರಹದ ಭಕ್ತಿ ಅಥವಾ ಅಮ್ಮನವರು, ದುರ್ಗಾದೇವಿ, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ
ಮುಂತಾದ ಭಕ್ತಿಗಳನ್ನು ಮಾಡೋದಾಗಲಿ, ಅಥವಾ ನಿಮ್ಮ ಕುಲ ದೇವರು ಅಥವಾ ಕುಲ ದೇವಿಯನ್ನು ಸಂದರ್ಶನ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ದೇವತಾ ಸ್ತೋತ್ರಗಳನ್ನು, ಶ್ಲೋಕಗಳನ್ನು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ಹೇಳೋದಾಗಲಿ, ಹನುಮಾನ್ ಚಾಲಿಸ, ಆಂಜನೇಯನ ಭಕ್ತಿ, ಹನುಮಾನ್ ದೇವರುಗಳ ಸಂದರ್ಶನೆ, ಹನುಮಾನ್ ದೇವರುಗಳ ದೀಪಕ್ಕೆ ಎಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು, ಅಥವಾ ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮ ಇತ್ಯಾದಿ ಸರಳವಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗಗಳಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಎಲ್ಲ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಯಶಕೀರ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಜೊತೆಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ನೋಡಿದರೆ ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ, ವೈಟ್, ರೆಡ್ ಬಣ್ಣಗಳನ್ನು ತಿಂಗಳ ಪ್ರತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 4, 6, 9, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 14ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಸಂಖ್ಯೆ 1ನ್ನು 14ರವರೆಗೆ ಬಳಸಿಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂತಹ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಮತ್ತು ಸಂಖ್ಯೆ 2ನ್ನು ಬಳಸಿಕೊಳ್ಳುವಂಥದ್ದು. ಎಲ್ಲ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಶುಭದಾಯಕ ಆಗಲಿ. ವೃಷಭ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಾರ್ಚ್ ತಿಂಗಳು ವೃಷಭ ರಾಶಿಗೆ ಅದ್ಭುತವಾದ ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ. ಸಂವತ್ಸರದ ಸಂತೋಷದ ಮಾಸ, ಷಡ್ಗ್ರಹಗಳಿಂದ ಮಂದಹಾಸ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಂದರೆ ಈ ಸಂವತ್ಸರದಲ್ಲಿ, ಅಂದರೆ ಯುಗಾದಿ ಪರ್ವ ನಮಗೆ 19ರ ಬಳಿಕಲ್ಲಿ ಯುಗಾದಿಯ ಹೊಸ ಸಂವತ್ಸರ ಬರಲಿದೆ ಈ ಮಾರ್ಚ್ ತಿಂಗಳಲ್ಲೇ. ಹಾಗಾಗಿ ಈ ಸಂವತ್ಸರದಲ್ಲೇ ಈ ಅದ್ಭುತವಾದ ಉತ್ತಮ ಫಲ ಅಂದರೆ ಕಳೆದ ವಿಶ್ವಾವಸುವಿನ ಕೊನೆಯ ಭಾಗ ಜೊತೆಗೆ ಈ ಒಂದು ಪರಾಭವದ ಮೊದಲ ಭಾಗ ಈಗ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಎರಡೂ ಭಾಗಗಳು ನಿಮಗೆ ಈ ಮಾರ್ಚ್ ತಿಂಗಳು ಅದ್ಭುತವಾದ ಉತ್ತಮ ಫಲವನ್ನು ಕೊಳ್ಳಿದೆ. ಸಂತೋಷ ಉಲ್ಲಾಸಗಳನ್ನು ಕೊಡುವಂಥ ಮಾಸ. ಷಡ್ಗ್ರಹಗಳಿಂದ ಮಂದಹಾಸ ಎಂಬಂಥ ವಾಕ್ಯ ಅಂದರೆ 6 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಇರುವಂಥದ್ದು ಅದ್ಭುತವಾದ ಅಪರೂಪದ ಅವಕಾಶಗಳು ಬಂದಿವೆ. ಈ ಅವಕಾಶಗಳನ್ನು ಹಿಂದಿನ ಹಲವಾರು ವಿಡಿಯೋಗಳು ಸಹ ಹೇಳಿದ್ದೇನೆ. ಇವೆಲ್ಲ ಅವಕಾಶಗಳು ಪದೇ ಪದೇ ಬರುವಂಥದ್ದಲ್ಲ. ಉದಾಹರಣೆಗೆ ಗುರುವಿನ ಅವಕಾಶ 12 ವರ್ಷಗಳಿಗೊಮ್ಮೆ ಬರುವಂಥದ್ದು. ಅದೇ ರೀತಿ ಈ ಒಂದು ಸೂರ್ಯ ಭಗವಂತರ ಅವಕಾಶ ಕೇವಲ ವರ್ಷದಲ್ಲಿ 4 ಬಾರಿ ಸಿಗುವಂಥದ್ದು. ಅದೇ ರೀತಿ ಈ ಒಂದು ನಿಮಗೆ ಶನಿ ಮಹಾತ್ಮರ ಅನುಗ್ರಹ ಸಿಗುವಂಥದ್ದು, ಅದು 30 ವರ್ಷಗಳಿಗೊಮ್ಮೆ ಸಿಗುವಂಥದ್ದು. ರಾಹುವಿನ ಬೆಂಬಲ ಸಿಗುವಂಥದ್ದು 18 ವರ್ಷಗಳಿಗೊಮ್ಮೆ. ಇವೆಲ್ಲ ಇರುತ್ತೆ. ಹಾಗಾಗಿ ಇಂಥ ಒಂದು ಲಾಭಸ್ಥಾನ, ಕರ್ಮಸ್ಥಾನ ಮುಂತಾದ ಸ್ಥಾನಗಳಲ್ಲಿ ಗ್ರಹಗಳ ಬೆಂಬಲ ಸಿಗುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಶುಕ್ರನು ಸಹ ಲಾಭಸ್ಥಾನದಲ್ಲೇ ಇರ್ತಾನೆ. ಹಾಗಾಗಿ ಅನೇಕ ರೀತಿಯ ಅದ್ಭುತವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. ಅದೇ ರೀತಿ ಗುರುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ವಿಶೇಷವಾದ ಉತ್ತಮ ಫಲವನ್ನು ಕೊಡಲಿದೆ. ಗುರುವಿಗೆ ರುಜುಗತಿ ಸಹ ಈ ತಿಂಗಳಲ್ಲೇ ಬರಲಿದೆ. ಹಾಗಾಗಿ ಅದ್ಭುತವಾದ ಉತ್ತಮ ಫಲಗಳನ್ನು ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಜೀವಮಾನದ ಹಲವಾರು ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಘಟಿಸುತ್ತವೆ. ಉದ್ಯೋಗ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ವಿವಾಹದ ವಿಚಾರ ಇರ್ಬೋದು, ಅಥವಾ ಮನೆ ಕೊಳ್ಳುವ ವಿಚಾರ, ಭೂಮಿ ಕೊಳ್ಳುವ ವಿಚಾರ, ಯಂತ್ರ ವಾಹನ ಕೊಳ್ಳುವಂಥ ವಿಚಾರ, ವಿದೇಶ ಪ್ರಯಾಣ, ವಿದೇಶದ ಉದ್ಯೋಗ, ಈ ರೀತಿ ಯಾರ್ಯಾರು ಏನೇನು ಗುರಿ ಅಥವಾ ಕನಸನ್ನು ಕಂಡಿರ್ತಾರೋ ಆ ಕನಸು ನನಸಾಗಲಿಕ್ಕೆ, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ತಿಂಗಳು ಒಂದು ಮೆಟ್ಟಿಲಾಗಿ ಇದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಅದ್ಭುತವಾದ ಅವಕಾಶವನ್ನು ಈ ವೃಷಭ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಗಲೇ ಹೇಳಿದಂತೆ ಇವೆಲ್ಲ ಅವಕಾಶ ಮತ್ತೆ ಬರಬೇಕಾದ್ರೆ ಭಾಳಷ್ಟು ಕಾಲ ನಿರೀಕ್ಷೆ ಮಾಡಬೇಕಾದ್ರೆ ಕಾಯಬೇಕಾಗತ್ತೆ. ಹಾಗಾಗಿ ಈಗ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಫಲಗಳು ಸಿದ್ಧಿ ಆಗಲಿವೆ ಮಾರ್ಚ್ ತಿಂಗಳಲ್ಲಿ. ಹಾಗೆಯೇ ಯಾರಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದಿರೋದು, ಆರೋಗ್ಯದಲ್ಲಿ ಕೆಲವು ಏರುಪೇರು ಇದ್ದವರಿಗೆ ಈ ತಿಂಗಳಲ್ಲಿ ಪವಾಡ ಸದೃಶವಾಗಿ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಬಾಂಧವ್ಯದಲ್ಲಿ ಕೊರತೆ ಐತೆ, ಅಥವಾ ಏನಾದರೂ ನಿಮಗೆ ಬಾಂಧವ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಬಾಂಧವ್ಯ ಬಂಧುಗಳಲ್ಲಿ ಇರೋದಿಲ್ಲ, ಮಿತ್ರರಲ್ಲಿ ಇರೋದಿಲ್ಲ, ಅವೆಲ್ಲ ಈಗ ಬಾಂಧವ್ಯದ ಕೊರತೆಗಳು ಅಥವಾ ಏನಾದರೂ ವಿವಾದಗಳು ನಿವಾರಣೆಯಾಗಿ, ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ನಿಮ್ಮಲ್ಲಿ ಒಮ್ಮತ ಮೂಡುತ್ತೆ. ಉತ್ತಮವಾದ ಒಂದಿಗೆ ಸ್ಥಾನಮಾನ ಸಿಗುವಂಥದ್ದಾಗಲಿ, ಸೌಖ್ಯ ಲಾಭ ಜಯ ನಿಮಗೆ ಆಗುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಎಲ್ಲ ಸ್ಥಿರತೆ ಮತ್ತು ಭದ್ರತೆ ಇರಲಿದೆ. ಕೆಲವರಿಗೆ ಹೆಚ್ಚಿನ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟವರಿಗೆ ಈಗ ಅನಿರೀಕ್ಷಿತವಾಗಿ ಅವರಿಗೆ ಆ ಉತ್ತಮ ಉದ್ಯೋಗದ ಆಯ್ಕೆ ಆಗುವಂಥದ್ದಾಗಲಿ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ, ಅಥವಾ ಯಾವುದೇ ರೀತಿಯ ಭೂಮಿ ವ್ಯವಹಾರ ಇತ್ಯಾದಿಗಳು ನಿಮಗೆ ಬರೋಕ್ಕೆ ಆಗಲಿದೆ. ಕೆಲವೊಬ್ಬರಿಗೆ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಬರುವಂಥದ್ದು. ಯಾಕಂದರೆ ಮಾಸ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರೋದೆ, ಇದು ಮತ್ತೆ ಮತ್ತೆ ಬರೋದಿಲ್ಲ, ಮುಂದಿನ ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಈ ಸೂರ್ಯ ಅನುಗ್ರಹದ ಒಂದು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಮಾರ್ಚ್ ತಿಂಗಳಲ್ಲಿ ಇರುವಂಥ ಒಂದು ಅವಕಾಶ ಹೆಚ್ಚಿನ ನಿಮಗೆ ಶುಭ ಫಲವನ್ನು ನೀಡಲಿದೆ. ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ಯಾವುದೇ ಉನ್ನತ ಪರೀಕ್ಷೆಗಳಲ್ಲೆಲ್ಲ ಇರ್ತಾರೋ ಅವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಈ ಅಪಿಯರ್ ಆದಂಥ ಪರೀಕ್ಷೆಯಲ್ಲಿ ಉನ್ನತವಾದ ಫಲಿತಾಂಶಗಳು ಬರಲಿವೆ. ಜೊತೆಗೆ ಯಾವುದಾದ್ರು ನಿಮ್ಗೆ ಸೀಟ್ ಸಿಗಬೇಕು ಅಥವಾ ಯಾವುದಾದ್ರೂ ನೀವು ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಸಿಗಬೇಕು, ಅಡ್ಮಿಷನ್ ಸಿಗಬೇಕು ಅನ್ನೋ ವಿಚಾರಕ್ಕೂ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅನುಕೂಲತೆ ಇದೆ. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಸಂಸ್ಥೆಗಳಲ್ಲಿ ನಿಮಗೆ ಅವಕಾಶಗಳು ಅಥವಾ ವಿದೇಶದ ಪ್ರವಾಸದ ಅವಕಾಶಗಳು ಇವೆಲ್ಲ ಒದಗಿ ಬರಲಿವೆ. ಹಾಗಾಗಿ ಈ ಅದ್ಭುತವಾದ ಅವಕಾಶ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಒದಗಿ ಬಂದಿವೆ.
ಅಲ್ಲಿ ನಿಮಗೆ ರವಿ ತಿಂಗಳ ಪೂರ್ತಿ ಅನುಕೂಲವಾಗಿದ್ದಾನೆ, ಬುಧನು ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿದ್ದಾನೆ, ಗುರುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ, ಶುಕ್ರನು ನಿಮಗೆ ಮಾಸ ಪೂರ್ತಿ ಅನುಕೂಲವಾಗಿ ಬರ್ತಾನೆ. ಅದೇ ರೀತಿ ಶನಿ ಮಹಾತ್ಮರು ಸಹ ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಲಾಭ ಸ್ಥಾನದಲ್ಲಿ ಲಾಭವನ್ನು ಅಪೂರ್ವದಲ್ಲಿ ಕೊಡ್ತಾ ಇದ್ದಾರೆ. ರಾಹು ನಿಮಗೆ ಪೂರಕವಾಗಿದ್ದಾನೆ. ಇಂತಹ ಅದ್ಭುತವಾದ ಅವಕಾಶ ಷಡ್ಗ್ರಹ ಮತ್ತು 7ನೇದಾಗಿ ಚಂದ್ರ ಸಪ್ತಗ್ರಹ ಅಂತ ಹೇಳ್ಬೋದು. ಹಾಗಾಗಿ 6 ಅಥವಾ 7 ಗ್ರಹಗಳ ಒಂದು ಅದ್ಭುತವಾದ ಆಶೀರ್ವಾದ ಪಡೆಯುವಂತಹ ರಾಶಿ ವೃಷಭ ರಾಶಿ ಆಗಿರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳು ಹೇಳ್ತೀನಿ, ಯಾಕಂದರೆ 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗ್ತಿರುತ್ತೆ. ಹಾಗಾಗಿ ಈ ವಿಶೇಷವಾದ ದಿನಾಂಕಗಳನ್ನ ಚಂದ್ರನ ಬೆಂಬಲ ಇರುವ ವಿಶೇಷ ಕಾರ್ಯಗಳಿಗೂ ಬಳಸ್ಕೊಳ್ಬೋದು. ಅಲ್ಲಿ ನಿಮಗೆ ವಿಶೇಷವಾಗಿ ಈ ಮಾರ್ಚ್ ತಿಂಗಳಲ್ಲಿ 1, 7, 8, 9, 10, 11, 17, 18, 19, 20, 23, 24, 27, 28 ಎಂಬಂತಹ 14 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು. ಹಾಗೆಂದು ನಿಮಗೆ ಉಳಿದ ದಿನಾಂಕಗಳು ಕೆಟ್ಟದಾಗತ್ತೆ ಅಥವಾ ಉಳಿದ ದಿನಾಂಕಗಳು ಅಶುಭ ಅಂದೇನಲ್ಲ. ಆದರೆ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ ಮಾಡೋದು, ರಿಜಿಸ್ಟ್ರೇಷನು, ಇನ್ನಿತರ ವಿಚಾರಗಳಿಗೆ ಈ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಬಳಸ್ಕೊಳ್ಬೋದು. ಒಟ್ಟಾರೆ ಫಲಿತಾಂಶವಾಗಿ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲಿತಾಂಶ ಇದೆ. ಹಾಗಾಗಿ ಸಂವತ್ಸರದ ಅದ್ಭುತ ಶುಭ ಫಲವನ್ನು ಕೊಡುವಂಥ ಸಂತೋಷದ ಈ ತಿಂಗಳಾಗಿರುತ್ತೆ ಈ ಒಂದು ಮಾರ್ಚ್ ತಿಂಗಳು. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇದೆ ನಿಮಗೆ. ಉದಾಹರಣೆಗೆ ಮಂಗಳ ನಿಮಗೆ ಪೂರಕವಾಗಿರೋದಿಲ್ಲ, ಕೇತು ಪೂರಕವಾಗಿರೋದಿಲ್ಲ. ಆಗಲೇ ಹೇಳಿದ್ದೇನೆ 6 ಅಥವಾ 7 ಗ್ರಹ ಉತ್ತಮವಾಗಿವೆ, 2 ಗ್ರಹ ನಿಮಗೆ ಸ್ವಲ್ಪ ವಿರುದ್ಧ. ಅಂದರೆ ಅಲ್ಲಿ ಮಂಗಳ ಮತ್ತು ಈಗ ಕೇತು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಇವೆಲ್ಲ ಕಾಡ್ಬೋದು. ಇನ್ನು ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ, ಅಂದರೆ ಬಾಡಿಯಲ್ಲಿ ಹೀಟ್ ಆ್ಯಂಡ್ ಕೋಲ್ಡ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂಥ ಒಂದು ಉಷ್ಣ ಮತ್ತು ಶೀತದ ಒಂದು ಏರುಪೇರಿನಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಬರ್ಬೋದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ. ಅವೆಲ್ಲ ನಿವಾರಣೆಗೆ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಮಾಡ್ಬೋದು. ಗಣೇಶ ಅಥವಾ ವಿಷ್ಣು, ನಾರಾಯಣ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದಾಗಲಿ, ಅಥವಾ ನರಸಿಂಹ ಸ್ವಾಮಿ ಭಕ್ತಿ, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ದೇವತಾ ಸ್ವರೂಪ, ನವಗ್ರಹ ಸ್ವರೂಪದಲ್ಲಿ ಭಕ್ತಿ ಮಾಡೋದ್ರಿಂದ ಆ ದೋಷ ನಿವಾರಣೆ ಮಾಡ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ, ಶಕ್ತಿ, ಜಯಲಾಭ ಸಿದ್ಧಿಯಾಗಲಿ. ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯನಿಗೆ ಅವಲೋಕಿಸೋಣ. ಮಿಥುನ ರಾಶಿಗೆ ಈ ತಿಂಗಳಲ್ಲಿ ಹಣಕಾಸು ವೃತ್ತಿ ಪರವಾಗಿಲ್ಲ, ಒತ್ತಡ ಚಿಂತೆಗಳಿಗೆ ಬಿಡುಗಡೆ ಇಲ್ಲ ಅಂತ ಬಂದಿದೆ. ಹಾಗಾಗಿ ನಿಮಗೆ ಹಣಕಾಸು ಉದ್ಯೋಗದಲ್ಲಿ ಅಂಥದ್ದೇನು ಗಂಭೀರವಾದ ಅಡೆತಡೆಗಳಿಲ್ಲ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಚಿಂತೆ, ಒತ್ತಡ, ಟೆನ್ಷನ್ ಅಂತ ಹೇಳಿದ್ವಲ್ಲ, ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಜಾಸ್ತಿ ಆಗಿರುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಮಾರ್ಚ್ ತಿಂಗಳಲ್ಲಿ ಬರಲಿದೆ. ಅಲ್ಲಿ ಗ್ರಹದ ಬೆಂಬಲಗಳು ನಿಮಗೆ ಕೊರತೆ ಇರ್ತವೆ. ಅಲ್ಲಿ ಹೇಳಬೇಕಾದ್ರೆ ನಿಮಗೆ ಸೂರ್ಯನ ಅನುಗ್ರಹ ಮಾರ್ಚ್ ತಿಂಗಳು 15ರ ಬಳಿಕ ಬರಲಿದೆ. ಶುಕ್ರನ ಅನುಗ್ರಹ ಸಹ ಅಷ್ಟಕ್ಕಷ್ಟೇ ಇರಲಿದೆ. 26ರಿಂದ ಅಷ್ಟೇ ಶುಕ್ರ ನಿಮಗೆ ಪೂರಕವಾಗಿ ಬರುತ್ತದೆ. ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಕೇವಲ ಕೇತುವಿನ ಬೆಂಬಲ ಅಷ್ಟೇ ಇರುತ್ತೆ. ಕೇತು ಗ್ರಹ ಮಾತ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡುವಂಥ ಸ್ಥಾನದಲ್ಲಿ ಇದೆ ಹೊರತು ಇತರ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ನೀವು ತಿಂಗಳಲ್ಲಿ ಬಹಳ ಬಾರಿ ಎದುರಿಸಬೇಕಾಗತ್ತೆ. ಚಂದ್ರನ ಅನುಕೂಲ ಇತರ ಎಲ್ಲ ರಾಶಿಗಳಿಗಿರುವಂತೆ ನಿಮಗೂ ಇರುತ್ತೆ. ಅದು ಚಂದ್ರನು ಯಾವುದೇ ತಾರತಮ್ಯ ಇರದೆ ಆವಾಗ 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಮಾಡೋ ಕಾರಣ ಸುಮಾರು 15 ದಿನಾಂಕಗಳಲ್ಲಿ ಚಂದ್ರನ ಅನುಕೂಲತೆ ಇದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕೇವಲ 2 ಅಥವಾ 3 ಗ್ರಹಗಳಿಂದ ಉತ್ತಮ ಫಲ ಸಿಗುತ್ತೆ ಹೊರತು ಇತರ 6 ಅಥವಾ 7 ಗ್ರಹಗಳ ವಿರುದ್ಧವನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ. ಆರೋಗ್ಯ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಅಥವಾ ನೀರಿನಿಂದ ಆಗುವಂಥ ಏನಾದರೂ ಇನ್ಫೆಕ್ಷನ್ಗಳು ಅಥವಾ ಏನಾದರೂ ನಿಮಗೆ ಫುಡ್ ಪಾಯ್ಸನಿಂಗ್ ಇತ್ಯಾದಿಗಳಲ್ಲಿ ಆಗುವಂಥದ್ದು. ಇನ್ನು ಕೆಲವರಿಗೆ ಹಿಂದೆ ಇದ್ದಂಥ ಅನಾರೋಗ್ಯದ ಸಮಸ್ಯೆ, ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ ಎಲ್ಲ ಇದ್ದವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಡುವಂಥ ಸಮಸ್ಯೆ ಬರ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಈ ತಿಂಗಳಲ್ಲಿ ವಹಿಸಬೇಕು ಮಿಥುನ ರಾಶಿಯವರು. ಇನ್ನು ಮಾತು, ನಡವಳಿಕೆ, ಬಾಂಧವ್ಯ ಇಲ್ಲಿ ಸಹ ಹಾಗೆ ನಿಮಗೆ ಅಲ್ಲಿ ರವಿ, ಕುಜ, ಬುಧ, ಗುರು, ಶುಕ್ರ ಅಥವಾ ಶನಿ, ರಾಹುಗಳು ಸಹ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುವ ಕಾರಣ ಅಲ್ಲಿ 6 ಗ್ರಹಗಳು ನಿಮಗೆ ವಿರುದ್ಧವಾಗಿ ಅನೇಕ ರೀತಿಯ ಬಾಂಧವ್ಯದ ಕೊರತೆ, ಮಾತಿನ ಚಕಮಕಿ, ಜಗಳ ಬರುವಂಥದ್ದು, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಈ ರೀತಿ ಯಾರ ಜೊತೆಯೂ ಬರ್ಬೋದು. ನಮಗೆ ವಿವಾದ, ವಾಗ್ವಾದ, ಕಲಹ ಎಲ್ಲ ಬರುತ್ತೆ. ಹಾಗಾಗಿ ಬಾಂಧವ್ಯವನ್ನು ಸರಿಯಾಗಿ ಇಟ್ಕೋಬೇಕು, ತಾಳ್ಮೆ ವಹಿಸ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ, ಸಿಟ್ಟಿನ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಯಾರು ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲ ಸ್ವಂತ ಉದ್ಯಮ ಅಥವಾ ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ಮಾಡ್ತಾರೋ ಅವರನ್ನು ಹಾಗೆ ಈ ತಿಂಗಳಲ್ಲಿ ಸ್ವಲ್ಪ ನಷ್ಟದ ಸಾಧ್ಯತೆ ಆಗಾಗ ಬರ್ಬೋದು. ಆರಂಭದಲ್ಲಿ ನಿಮಗೆ 25ರವರೆಗೂ ಶುಕ್ರನು ಸಹ ವಿರುದ್ಧವಾಗಿಯೇ ಇರ್ತಾನೆ. ಕೇವಲ 26ಕ್ಕೆ ಶುಕ್ರನ ಪರಿವರ್ತನೆ ಆಗ್ತಿದ್ದಂತೆ ಆವಾಗ ಮಾತ್ರ ಆತನು ಲಾಭ ಸ್ಥಾನಕ್ಕೆ ಬರುವಂಥದ್ದು. ಹಾಗಾಗಿ ನನಗೆ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳಿಗೆ ಸಂಬಂಧ ಸಹಿ ಮಾಡೋದು, ಅಗ್ರಿಮೆಂಟ್ ಮಾಡೋದು ಅವಕ್ಕೆ ಎಚ್ಚರಬೇಕು. ಜೊತೆಗೆ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರದ ನಷ್ಟಗಳು ಆಗದಂತೆ ಅದನ್ನು ನಷ್ಟವನ್ನು ಸ್ವಲ್ಪ ನೀವು ತಡೆಗಟ್ಟಬೇಕಾಗತ್ತೆ. ಹಾಗಾಗಿ ಆಕಸ್ಮಿಕ ನಷ್ಟಗಳು ಆಗಾಗ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಎಲ್ಲ ಉದ್ಯಮಿ, ವ್ಯಾಪಾರಿಗಳು ಸಹ ಮಿಥುನ ರಾಶಿಯವರು ಎಚ್ಚರಿಕೆ ಗಮನಿಸಬೇಕು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಎಲ್ಲ ಇದ್ದರೂ ಅಷ್ಟೇ ನಿಮಗೆ ಈ ಒಂದು ತಿಂಗಳಲ್ಲಿ
ಅನೇಕ ರೀತಿಯ ದುಷ್ಟ ಜನರ ಸಹವಾಸ, ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ ಇತ್ಯಾದಿ ಆಗ್ಬೋದು. ಅಥವಾ ನಿಮಗೆ ರಾಂಗ್ ಐಡಿಯಾ ಅಂದರೆ ದುಷ್ಪ್ರೇರಣೆಗಳನ್ನು ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ವ್ಯಕ್ತಿಗಳ ಸ್ವಲ್ಪ ಸಹವಾಸಗಳು ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇಂಥ ಯಾವುದೇ ರೀತಿಯ ಕೆಟ್ಟ ವಿಚಾರಗಳಿಗೆ ಬಲಿ ಬೀಳದಂತೆ ನಿಮ್ಮ ಒಂದು ನಡತೆಯನ್ನು, ಗುಣವನ್ನು, ಎಲ್ಲ ಸಭ್ಯತೆಯನ್ನು ಕಾಪಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗದಂತೆ ನೀವು ಎಚ್ಚರವನ್ನು ಗಮನಿಸ್ಕೋಬೇಕು. ಒಟ್ಟಿನಲ್ಲಿ ಈ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ನಾನಾ ರೀತಿಯ ಸವಾಲು, ಸಂಕಷ್ಟಗಳನ್ನು ಒಡ್ಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅನಿರೀಕ್ಷಿತವಾದ ನಷ್ಟಗಳು, ಅನಿರೀಕ್ಷಿತ ಖರ್ಚುಗಳು, ಅನಿರೀಕ್ಷಿತವಾದ ಅನೇಕ ರೀತಿಯ ಏರುಪೇರಿನ ಘಟನೆಗಳು ನಿಮಗೆ ಪದೇ ಪದೇ ಬರ್ಬೋದಾಗಿದೆ. ಇವೆಲ್ಲನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ತಾಳ್ಮೆ, ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಉತ್ತಮವಲ್ಲ. ಅಪರಿಚಿತರೊಡನೆಯ ವ್ಯವಹಾರಗಳು ಅಷ್ಟು ಉತ್ತಮವಲ್ಲ. ಅಥವಾ ಯಾವುದೇ ರೀತಿ ನಿಮಗೆ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಸಹವಾಸವನ್ನು ಮಾಡೋ ಈಗ ಅಷ್ಟು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು. ಇನ್ನು ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲ ಚಂದ್ರನಿಂದ ಸಿಗುತ್ತೆ ಅಂತ ಹೇಳಿದ್ದೇನೆ. ಆ ಚಂದ್ರ ಅನುಕೂಲವಂಥ ಡೇಟ್ಗಳನ್ನು ಹೇಳ್ತಾನೆ ಗಮನಿಸ್ಕೊಳ್ಳಿ. ಈ ಮಾರ್ಚ್ 2, 3, 9, 10, 11, 12, 13, 19, 20, 21, 22, 25, 26, 30, 31 ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು. ಅದನ್ನು ಅರಿತುಕೊಂಡು ಅದರಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯವಿದ್ದರೆ, ಭೇಟಿ ಆಗುವುದಿದ್ರೆ, ಯಾವುದೇ ಒಪ್ಪಂದ, ಸಹಿ ಇತ್ಯಾದಿಗಳಿದ್ರೆ ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಎಲ್ಲಿ ಕೇವಲ 2-3 ಗ್ರಹಗಳ ಒಂದು ಬೆಂಬಲ ಇರುವ ಕಾರಣ, 6-7 ಗ್ರಹಗಳ ವೈರುಧ್ಯ ಇರುವ ಕಾರಣ ಈ ತಿಂಗಳನ್ನು ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ, ಯಾವುದೇ ರೀತಿಯ ಒಂದು ಬಲಿಪಶುವಾಗದಂತೆ ನೀವು ಎಚ್ಚರವನ್ನು ಈ ತಿಂಗಳು ಗಮನಿಸಬೇಕು. ಆನ್ಲೈನ್ ಈಗ ಬಹಳ ಬರುತ್ತೆ. ಆನ್ಲೈನಲ್ಲಿ ವಂಚನೆ, ಆನ್ಲೈನಲ್ಲಿ ಬೇರೆ ಬೇರೆ ಸೈಬರ್ ಕ್ರೈಮ್ಗಳು ಅಂತೆಲ್ಲ ಇರ್ತವೆ. ಹಾಗೆ ಅಂಥ ಒಂದು ಆಮಿಷಗಳು ಅಥವಾ ಅಂಥ ಯಾವುದೇ ರೀತಿಯ ಒಂದು ಸಂಶಯಾಸ್ಪದ, ಅನುಮಾನಾಸ್ಪದ ವ್ಯವಹಾರಗಳಿಗೆ ನೀವು ಕೈ ಹಾಕಿದರೆ ನೀವು ಗಂಭೀರವಾದ ಕಷ್ಟ ನಷ್ಟಗಳಿಗೆ ಗುರಿ ಆಗ್ತೀರ. ಹಾಗಾಗಿ ಮಿಥುನ ರಾಶಿಯವರು ಇಂಥ ಒಂದು ಎಚ್ಚರಿಕೆ ಗಮನಿಸುವಂಥದ್ದು. ನೀವು ಮಿಕ್ಸ್ ಅಥವಾ ಮಿಶ್ರ ಬಣ್ಣ ಅಷ್ಟೇ ತಿಂಗಳು ಪೂರ್ತಿ ಬಳಸ್ಬೋದು. ಯಾಕಂದರೆ ತಿಂಗಳು ಪೂರ್ತಿ ನಿಮಗೆ ಕೇತು ಅಷ್ಟೇ ಬೆಂಬಲದಾಯಕವಾಗಿ ಇರ್ತಾನೆ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7. ಅದೇ ರೀತಿ ನಿಮಗೆ ಸೂರ್ಯನ ಬೆಂಬಲ 15ರ ಬಳಿಕ ಇರುತ್ತೆ. ಅಂದರೆ ಮಾರ್ಚ್ 15ರಿಂದ ತಿಂಗಳ ಕೊನೆವರೆಗಿರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಮತ್ತು ಸಂಖ್ಯೆ 1 ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ 26ರಿಂದ ಅಷ್ಟೇ ಆರಂಭ ಆಗುವಂಥದ್ದು. ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 1 26ರಿಂದ ಅಷ್ಟೇ ಬಳಸ್ಬೋದಾಗಿದೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋತ ಎಂಬುದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ. ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ಉದ್ಯೋಗ ವಿಚಾರವಾಗಿ ಮುನ್ನೆಚ್ಚರಿಕೆಯಿಂದ ಇರಿ. ಎಲ್ಲ ಮಿಥುನ ರಾಶಿಯವರಿಗೆ ಮಾರ್ಚಲ್ಲಿ ಆಯುರಾರೋಗ್ಯ ಸಿಗುತ್ತೆ, ಜಯಲಾಭ ಸಿದ್ಧಿಯಾಗಲಿ. ಕಟಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮಾರ್ಚ್ ತಿಂಗಳಲ್ಲಿ ಶತ್ರುಪೀಡೆ, ಸವಾಲುಗಳು ಏರಿಕೆ ಹಾಗೂ 7 ಗ್ರಹಗಳ ಒಂದು ಸತ್ವ ಪರೀಕ್ಷೆ ಅಂತ ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲ ಈ ತಿಂಗಳಲ್ಲಿ ಕೊರತೆ ಇದೆ. ಶತ್ರುಪೀಡೆ, ಸವಾಲು, ಸಂಕಷ್ಟ ಎಲ್ಲ ಏರ್ತಾ ಹೋಗುತ್ತೆ. ಜೊತೆಗೆ 7 ಗ್ರಹಗಳು ಸಹ ನಿಮಗೆ ಪರೀಕ್ಷೆಗೆ ನಿಂತಿವೆ. ಅಂದರೆ ಅಲ್ಲಿ ಕೇವಲ ನಿಮಗೆ 2 ಗ್ರಹಗಳು ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ಬೋದೇ ಹೊರತು ಇತರ ನವಗ್ರಹಗಳಲ್ಲಿ 7 ಗ್ರಹಗಳು ನಿಮ್ಮ ವಿರುದ್ಧವಾದ ಫಲವನ್ನು ಅಥವಾ ನಾನಾ ಪರೀಕ್ಷೆ ಮತ್ತು ಸಂಕಷ್ಟಗಳನ್ನು ತಂದೊಡ್ಡುವಂಥ ಸಾಧ್ಯತೆ ಕಟಕ ರಾಶಿಯವರಿಗಿರುತ್ತೆ. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಈ ಕಟಕ ರಾಶಿಯವರು. ಹಿಂದೆಂದೂ ಕಾಣದಂತಹ ಅನೇಕ ರೀತಿಯ ಏರುಪೇರುಗಳು ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಕಾಣ್ಬೋದು. ಆರೋಗ್ಯ ವಿಚಾರ ಇರ್ಬೋದು, ಬಾಂಧವ್ಯ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ಅಥವಾ ಔದ್ಯೋಗಿಕ ಅಂದರೆ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಎಲ್ಲದರಲ್ಲೂ ನಿಮಗೆ ತುಂಬ ಒಂದು ಗಂಭೀರವಾದ ಏರುಪೇರಿನ ಒಂದು ಪರಿಣಾಮಗಳು ನೀವು ಎದುರಿಸಬೇಕಾಗತ್ತೆ. ಹಾಗೆಯೇ ಈ ಆರೋಗ್ಯದಲ್ಲಿ ಮೊದಲೇ ಹೇಳಿದಂತೆ ಹಿಂದೆ ಇದ್ದಂಥ ಸಮಸ್ಯೆ ಈಗ ಮರುಕಳಿಸ್ಬೋದು. ಇನ್ನು ಹೊಸದಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಲಿ ಹವಾಮಾನದಿಂದ, ನೀರಿನಿಂದ, ಆಹಾರ ದೋಷದಿಂದ ಅಥವಾ ಇನ್ನಿತರ ಯಾವುದೇ ರೀತಿ ಸಾಂಕ್ರಾಮಿಕ ರೂಪಗಳಿಂದ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ಬೋದು. ಇನ್ನು ಮಹಿಳೆಯರು, ಗೃಹಿಣಿಯರು ಎಲ್ಲ ಇದ್ದರೆ ಅವರಿಗೆ ಯಾವುದೋ ಸಂಬಂಧ, ಸ್ತ್ರೀ ಸಂಬಂಧಿತವಾದ ಏನಾದರೂ ತೊಂದರೆಗಳು ಬರುವಂಥದ್ದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಗುಪ್ತವಾದ ಸಮಸ್ಯೆಗಳಿಂದ ನಿಮಗೆ ಸಮಸ್ಯೆಗಳು ಕಾಣಬರ್ಬೋದಾಗಿದೆ. ವ್ಯಾಪಾರ ಉದ್ಯಮದವರಿಗೆ ಸಹ ಹಾಗೆ ವ್ಯಾಪಾರ ಉದ್ಯಮದಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಹಿಂದೆ ನಿಮಗೆ ಇದ್ದಂತಹ ಲಾಭದ ವ್ಯವಹಾರವು ಈಗ ಆಕಸ್ಮಿಕವಾಗಿ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ಯಾವುದೇ ರೀತಿಯ ರಾಜಕೀಯ ಮೂಲ ಇರ್ಬೋದು, ಸರ್ಕಾರಿ ಮೂಲ ಇರ್ಬೋದು, ಆರ್ಥಿಕ ಮೂಲ ಇರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮ್ಮದೇ ಉದ್ಯೋಗಿಗಳ ಮೂಲಕ ಇರ್ಬೋದು. ಹಾಗಾಗಿ ಅದು ಯಾವುದೇ ರೀತಿಯ ಕಾರಣ ಬೇರೆ ಬೇರೆ ಇರ್ಬೋದು. ಆದರೆ ಅಲ್ಲಿ ನಿಮಗೆ ಆಕಸ್ಮಿಕವಾಗಿ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೃಷಿ, ಉದ್ಯಮ ಚಟುವಟಿಕೆ ಅಥವಾ ಕೈಗಾರಿಕೆ ಮಾಡೋರಿಗಾಗಿ ಅವರ ಒಂದು ಏನಾದರೂ ಉತ್ಪನ್ನಗಳು ಹಾಳಾಗುವುದಾಗಲಿ, ಹವಾಮಾನ ವೈಪರೀತ್ಯದಿಂದ ಅಥವಾ ಇನ್ನಿತರ ಅಕಾಲಿಕವಾದ ಏರುಪೇರುಗಳಿಂದ ನಿಮಗೆ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ.
ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಅವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮ್ಮ ಒಂದು ಸಾಧನೆಗೆ ಅಡೆತಡೆ ಬರುವಂಥದ್ದು, ಶತ್ರುಗಳ ಕಾಟ ಬರುವಂಥದ್ದು, ನಿಮ್ಮ ವಿರುದ್ಧ ಕಾನೂನು ಕ್ರಮ ಬರ್ಬೋದು, ನಿಮ್ಮ ವಿರುದ್ಧ ದೂರು ಕಂಪ್ಲೇಂಟ್ಗಳು ಬರ್ಬೋದು, ನಿಮಗೆ ಅವಮಾನಕರವಾದ ವಿಚಾರಗಳು ಜರಬಹುದು. ಸೆಲೆಬ್ರಿಟಿ ಅಥವಾ ಇನ್ನಿತರ ಸಾರ್ವಜನಿಕ ಜೀವನದಲ್ಲಿರುವ ಹಾಗೆ ಅವರ ವಿರುದ್ಧವಾದ ಕಪ್ಪು ಚುಕ್ಕೆಗಳು ಬರುವಂಥದ್ದು, ಅವರ ಮೇಲೆ ಗಂಭೀರವಾದ ಆರೋಪ ಆಪಾದನೆ ಅಥವಾ ಕೇಸುಗಳು ಸಹ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ವರ್ಗ ಇರಲಿ ಕಟಕ ರಾಶಿಯವರಿಗೆ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ನಾನಾ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸುವಂತಹ ಸೂಚನೆ ಅಲ್ಲಿ 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂತಹ ಸಾಧ್ಯತೆ ಬರುತ್ತೆ. ಇನ್ನು ಬಾಂಧವ್ಯ ಸಹ ಅಷ್ಟು ಉತ್ತಮ ಇರೋದಿಲ್ಲ. ಮನೆಯಲ್ಲಿ ತಂದೆ ತಾಯಿ ಜೊತೆಗೆ, ಬಂಧುಗಳ ಜೊತೆಗೆ ಅಥವಾ ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಮಿತ್ರರ ಜೊತೆ ಬಾಂಧವ್ಯ ಯಾವುದೂ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳು, ಕಲಹಗಳು ಬರ್ಬೋದು. ಸಣ್ಣ ಪುಟ್ಟ ವಿಚಾರಕ್ಕೆ ಆರಂಭವಾದ ಕಲಹ ದೊಡ್ಡದಾಗಿ ಪರಿವರ್ತನೆ ಆಗುವಂಥದ್ದು. ಈ ರೀತಿ ನೀವು ಜೀವಮಾನದಲ್ಲಿ ಕಾಣದಂತಹ ಅನೇಕ ರೀತಿಯ ಒಂದು ಏರುಪೇರುಗಳಿಗೆ, ಸವಾಲು, ಒತ್ತಡ, ಸಂಕಷ್ಟಗಳಿಗೆ ಸಾಕ್ಷಿ ಆಗ್ಬೋದಾಗಿದೆ ಈ ಮಾರ್ಚ್ ತಿಂಗಳಲ್ಲಿ. ಯಾಕಂದರೆ ಇವೆಲ್ಲವೂ ಈ ಗ್ರಹಗಳ ಚಾರ ಅಥವಾ ಗ್ರಹಚಾರ ಅಂತ ಆಡು ಭಾಷೆಯಲ್ಲಿ ಹೇಳ್ತೇವಲ್ಲ, ಹಾಗಾಗಿ ಈ ತಿಂಗಳ ಗ್ರಹಚಾರ ನಿಮ್ಮ ಪರವಾಗಿ ಇಲ್ಲ. ಅಂದರೆ ಗ್ರಹಗಳು ಅಲ್ಲಿ 7 ಗ್ರಹಗಳ ವಿರುದ್ಧವನ್ನು ಎದುರಿಸುವಂಥ ಒಂದು ರಾಶಿ ಕಟಕ ಆಗಿರುತ್ತೆ. ಇನ್ನು ಆರೋಗ್ಯ, ಹಣಕಾಸು, ಬಾಂಧವ್ಯ ಆಯಿತು. ಇನ್ನು ಆರ್ಥಿಕ ವಿಚಾರವಾಗಿ ಅಷ್ಟೇ ಆರ್ಥಿಕವಾಗಿ ನಿಮಗೆ ಮಧ್ಯೆ ಆಕಸ್ಮಿಕ ಖರ್ಚು ಬರ್ಬೋದು. ಯಂತ್ರ ವಾಹನ ರಿಪೇರಿ, ಅನಾರೋಗ್ಯದ ಖರ್ಚು, ಆಸ್ಪತ್ರೆ ಖರ್ಚು, ಔಷಧದ ಖರ್ಚು ಅಥವಾ ಇನ್ನಿತರ ಯಾವುದೇ ರೀತಿಯ ದಂಡ, ಪೆನಾಲ್ಟಿಗಳನ್ನು ಪಾವತಿ ಮಾಡುವಂಥ ಖರ್ಚು ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ಖರ್ಚುಗಳು ಬರುವಂಥ ಮಾಸ ಆಗಿರೋ ಕಾರಣ ಆರ್ಥಿಕವಾದ ಸ್ಥಿರತೆಯನ್ನು ನೀವು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಒಂದು ನಿಮಗೆ ತುಂಬ ಒಂದು ಅದರಲ್ಲಿ ಸಂಶಯ, ಅನುಮಾನದ ಅಂಥ ಒಂದು ಯಾವುದೇ ವ್ಯವಹಾರಗಳಿಗೆ ಕೈ ಹಾಕೋದಾಗಲಿ ಅಥವಾ ಹೊಸದರ ಆರಂಭಕ್ಕೆ ಸಹ ಖಂಡಿತ ಒಳ್ಳೆಯದಲ್ಲ. ಯಾವುದೇ ರೀತಿಯ ಸ್ಟಾರ್ಟಪ್ ಮಾಡ್ತೇನೆ ಅಥವಾ ಯಾವುದೇ ನಿಮಗೆ ರಾಂಗ್ ಐಡಿಯಾ ಎಲ್ಲ ಕೊಡ್ತಾರೆ, ಅಂತಹ ಐಡಿಯಾಗಳನ್ನು ತೆಗೆದುಕೊಂಡು ನೀವು ಮಾತ್ರ ಕೈ ಹಾಕಿದರೆ ಅಲ್ಲಿ ನಿಮಗೆ ಕಷ್ಟ ನಷ್ಟದ ಜೊತೆಗೆ ಅನೇಕ ರೀತಿಯ ನಿಮಗೆ ತೊಂದರೆಗಳಿಗೆ ನೀವಾಗಿ ಆಹ್ವಾನ ಮಾಡಿಕೊಂಡಾಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಅಂತಹ ವಿಚಾರಗಳಿಂದ ದೂರ ಇರಬೇಕು. ನಿಮ್ಮ ಯಥಾಸ್ಥಿತಿಯನ್ನು ಸ್ವಲ್ಪ ಕಾಪಾಡ್ಕೊಳ್ಬೇಕು. ಜೊತೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಸ್ವಲ್ಪ ಅನುಸರಣೆ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತಂದುಕೊಳ್ಬೇಕು. ಯಾಕಂದರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಮನುಷ್ಯನಿಗೆ ಪದೇ ಸವಾಲುಗಳು, ಸಂಕಷ್ಟಗಳು ಅಥವಾ ಈ ಸೋಲುಗಳು ಬಂದಾಗ ಆತನು ಧೈರ್ಯವನ್ನು ಕಳ್ಕೊಳ್ತಾನೆ. ಹಾಗಾಗಿ ಅಂತ ನೀವು ಧೈರ್ಯವನ್ನು ಕೊಂದುಕೊಳ್ಳದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವರ ಮೇಲಿನ ಒಂದು ನಿಷ್ಠೆಯನ್ನು ನೀವು ಬದಲು ಮಾಡದೆ ಪ್ರಾರ್ಥನೆ ಎಲ್ಲ ಮಾಡ್ಕೊಳ್ಬೇಕಾಗಿದೆ ಖಂಡಿತವಾಗಿ ಕಟಕ ರಾಶಿಯವರು. ಹಾಗೆಂದು ನಿಮಗೆ ಮಧ್ಯೆ ಚಂದ್ರನ ಬೆಂಬಲ ಇರುತ್ತೆ. ಆಗಲೇ ಹೇಳಿದ್ದೇನೆ, ನಿಮಗೆ ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಗಳು ಅಥವಾ ಕೇತು ಸಹ ನಿಮಗೆ ವಿರುದ್ಧವಾಗಿ ಇದ್ದಾನೆ. ಆದರೆ ಮಧ್ಯೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರ ಉತ್ತಮ ಫಲವನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಆ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಹೇಳ್ತಾನೆ. ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಒಪ್ಪಂದ, ಸಹಿ ಇತ್ಯಾದಿಗಳಿದ್ರೆ ಅದನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದಾಗಿದೆ. ಮಾರ್ಚ್ 1, 4, 5, 6, 12, 13, 14, 15, 16, 21, 22, 23, 24, 27, 28, 29 ಇಷ್ಟು ದಿನಾಂಕಗಳು ಅಂದರೆ ಸುಮಾರು 16 ದಿನಾಂಕಗಳು ನಿಮಗೆ ಚಂದ್ರನ ಒಂದು ಅನುಕೂಲತೆ ಇರುವಂಥ, ಬೆಂಬಲ ಇರುವಂಥ ದಿನಾಂಕಗಳು. ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಚಂದ್ರನೇ ಕಾಪಾಡಬೇಕು. ಜೊತೆಗೆ ಈ ಬುಧನ ಅನುಗ್ರಹ ನಿಮಗೆ ಇದೆ. ಅದರಲ್ಲೂ ಆರಂಭದಲ್ಲಿರುವ ಬುಧನಿಗೆ ವಕ್ರಗತಿ ಇರುವ ಕಾರಣ ಅದು ಇದ್ದರೂ ಇಲ್ಲದಂತಂದರೆ ಕೇವಲ 21ನೇ ತಾರೀಕು ಬಳಿಕ ಸ್ವಲ್ಪ ಮಟ್ಟಿಗೆ ಬುಧನ ಅನುಕೂಲ ಬರ್ಬೋದಾಗಿದೆ. ಹಾಗೆ ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ 25ರವರೆಗೆ ಇರುತ್ತೆ ಭಾಗ್ಯಸ್ಥಾನದಲ್ಲಿ. ಹಾಗಾಗಿ ಹಣಕಾಸಿಗೆ ಮಧ್ಯೆ ಕೊರತೆ ಇರೋದಿಲ್ಲ. ಶುಕ್ರನ ಅನುಗ್ರಹದಿಂದ, ಬುಧನ ಅನುಗ್ರಹದಿಂದ ಹಣಕಾಸು ಎಲ್ಲ ಬರ್ಬೋದು. ಚಂದ್ರನ ಅನುಗ್ರಹದಿಂದ ಹಣಕಾಸಿನ ಒಂದು ಆದಾಯಕ್ಕೆ ನಿಮಗೆ ಯಾವುದೇ ಕೊರತೆ ಇಲ್ಲದೆ ಬರ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಸತ್ವ ಪರೀಕ್ಷೆ ಅಥವಾ ಅಗ್ನಿ ಪರೀಕ್ಷೆಗಳು ಬಹಳ ಇವೆ. ಮಧ್ಯೆ ಕೆಲವೊಂದು ಸಣ್ಣ ಪುಟ್ಟ ಉತ್ತಮ ಫಲಗಳು ಚಂದ್ರನಿಂದ, ಶುಕ್ರನಿಂದ ಸಿಗಲಿವೆ. ಇವೆಲ್ಲ ಗಮನಿಸಿಕೊಂಡು ನೀವು ದೋಷ ನಿವಾರಣಾರ್ಥವಾಗಿ ವಿಶೇಷವಾಗಿ ನಿಮ್ಮ ಕುಲದೇವತೆನೋ ಇಷ್ಟ ದೇವತೆ ಪ್ರಾರ್ಥನೆ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು, ವಿಷ್ಣು ನಾರಾಯಣನ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡ್ಬೋದು, ಅಥವಾ ನಿಮ್ಮ ಗ್ರಾಮ ದೇವನೋ ಅಥವಾ ಇಷ್ಟ ದೇವರ ಅದೆಲ್ಲ ಸ್ತೋತ್ರಗಳನ್ನು, ಅಷ್ಟೋತ್ರಗಳನ್ನು ಪಠನೆ ಮಾಡ್ಬೋದು. ನವಗ್ರಹಗಳ ಅಷ್ಟೋತ್ತರ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕ ಅಂತಿರುತ್ತೆ, ಅವನ್ನೆಲ್ಲ ಪಠನೆ ಮಾಡ್ಬೋದಾಗಿದೆ. ದಾನ ಧರ್ಮದ ಆಸಕ್ತಿಗಳು ನವಗ್ರಹದ ಧಾನ್ಯವನ್ನಾಗಲಿ ಅದು ಇನ್ನಿತರ ಯಾವುದೇ ರೀತಿಯ ಸಪಾತ್ರರಿಗೆ ದಾನಗಳನ್ನು ಕೊಡೋದಾಗಲಿ, ದೇವರುಗಳ ಸಂದರ್ಶನ ಮಾಡೋದಾಗಲಿ ಮಾಡ್ಬೋದು. ನವಗ್ರಹಗಳ ಪ್ರದಕ್ಷಿಣೆ, ಅರಳಿ ಮರದ ಪ್ರದಕ್ಷಿಣೆ ಮುಂತಾದ ಸರಳವಾದ ಉಪಾಯಗಳಿಂದ ನಿಮ್ಮ ಒಂದು ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರು, ಎಲ್ಲ ಕಟಕ ರಾಶಿಯವರಿಗೆ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಬಲ ಸಿದ್ಧಿಯಾಗಲಿ. ಮಾರ್ಚ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಸಿಂಹರಾಶಿಗೆ ಮಾರ್ಚ್ ತಿಂಗಳಲ್ಲಿ ಗುರು ಶುಕ್ರರೇ ರಕ್ಷಕರು. ಜೊತೆಗೆ ಅನೇಕ ರೀತಿಯ ಎಚ್ಚರಿಕೆಗಳಿಗೆ ಬೇಕಾಗತ್ತೆ. ನಿಮಗೆ ಅಲ್ಲಿ ತನುಮನ ಧನದ ಎಚ್ಚರ ಬೇಕು ಎಂಬಂಥ ವಾಕ್ಯ. ಗುರು ಶುಕ್ರರು ರಕ್ಷಕರಾಗಿದ್ದಾರೆ. ಜೊತೆಗೆ ತನುಮನ ಧನ ವಿಚಾರ ಅಂದರೆ ಎಲ್ಲ ವಿಚಾರಗಳಲ್ಲೂ ಮುನ್ನೆಚ್ಚರಿಕೆ ಬೇಕು ಅನ್ನೋ ವಾಕ್ಯ.
ಇತರ 7 ಗ್ರಹಗಳು ಅಥವಾ ಕೆಲವೊಮ್ಮೆ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅಲ್ಲಿ ಇತರ ಗ್ರಹಗಳಂದರೆ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳಲ್ಲಿ ಇರುವುದಿಲ್ಲ, ಮಂಗಳನು ನಿಮಗೆ ವಿರುದ್ಧವಾಗಿರ್ತಾನೆ, ಬುಧನು ತಿಂಗಳಲ್ಲಿ ವಿರುದ್ಧವಾಗಿರ್ತಾನೆ. ಅದೇ ರೀತಿ ಶನಿ ಮಹಾರಾಜರ ಒಂದು ಅಷ್ಟಮಸ್ತವಾದ ಶನಿ ಇರುವಂಥದ್ದು, ರಾಹು ನಿಮಗೆ ವಿರುದ್ಧವಾಗಿ, ಕೇತು ನಿಮಗೆ ವಿರುದ್ಧವಾಗಿರುವಂಥದ್ದು, ಜನ್ಮದಲ್ಲಿ ರಾಹುವಿನ ಪ್ರಭಾವ ಇವೆಲ್ಲವೂ ಇದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಗುರು ಮತ್ತು ಶುಕ್ರರ ಅನುಗ್ರಹ ಅಷ್ಟೇ ಇರುವಂಥದ್ದು. ಇತರ 6 ಗ್ರಹಗಳು ಅಥವಾ 7 ಗ್ರಹಗಳು ವಿರುದ್ಧವಾದ ಫಲವನ್ನು ಕೆಲವೊಮ್ಮೆ ಕೊಡ್ತಾ ಇರ್ತವೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ, ಆರೋಗ್ಯದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದ್ದಾಗ ಒಳ್ಳೆಯದಿರುತ್ತೆ ಹೊರತು ಕೆಲವೊಂದು ದಿನಗಳಲ್ಲಿ ಸೂರ್ಯನ ವೈರುಧ್ಯವನ್ನು ಎದುರಿಸುವಾಗ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣ್ಬೋದು. ದೀರ್ಘಕಾಲದಿಂದ ಅನಾರೋಗ್ಯ ಕೆಲವರಿಗೆ ಮರುಕಳಿಸ್ಬೋದು. ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಅಥವಾ ಜಾಯಿಂಟ್ ಪೇನೋ ಎಲ್ಲ ಇದ್ದವರಿಗೆ ಹಿಂದೆ ಇದ್ದದ್ದು ಅದೀಗ ಮತ್ತೊಮ್ಮೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಸ್ವಲ್ಪ ಈಗ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ಆರೋಗ್ಯದ ವಿಚಾರ ಖಂಡಿತ ಎಚ್ಚರಬೇಕು. ಇನ್ನು ಕೆಲವೊಬ್ಬರಿಗೆ ಈ ಯಾವುದೇ ರೀತಿಯ ಫುಡ್ ಪಾಯ್ಸನಿಂಗು ಅಥವಾ ಆಹಾರ ದೋಷದಿಂದ, ನೀರಿನ ದೋಷದಿಂದ ಏನಾದರೂ ಸಾಂಕ್ರಾಮಿಕದ ತೊಂದರೆಗಳೆಲ್ಲ ಕಂಡು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ವಿಚಾರ ಖಂಡಿತವಾಗಿ ಎಚ್ಚರಿಕೆ ಇರಬೇಕು. ಇನ್ನು ಮಾತು, ನಡವಳಿಕೆ, ಬಾಂಧವ್ಯದಲ್ಲಿ ಹಾಗೆ ಅನೇಕ ರೀತಿಯ ಕಲಹ ಮತ್ತು ವಾಗ್ವಾದ, ಕೌಟುಂಬಿಕ ವಿವಾದಗಳು ಆಗ್ಬೋದು. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ವಿವಾದ ಮತ್ತು ಕಲಹಗಳು ಆಗ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ತಿಂಗಳು ಪೂರ್ತಿ ಸೂರ್ಯ ಮತ್ತು ಮಂಗಳರು ಅಲ್ಲಿ ವಿರುದ್ಧವಾಗಿದ್ದರೆ, ಸಪ್ತಮ ಮತ್ತು ಅಷ್ಟಮ 7, 8ರ ಸ್ಥಾನದಲ್ಲಿ ಮಂಗಳರ ಒಂದು ಪ್ರಭಾವ ಇರುತ್ತೆ. ಬುಧನು ಸಹ ಈಗ ಸಪ್ತಮಸ್ಥನಾಗಿರುವ ಕಾರಣ ವಿವಾದ, ವಾಗ್ವಾದ, ಕಲಹಗಳಿಗೆ ಕಾರಕ ಆಗ್ಬೋದು. ಹಾಗಾಗಿ ಅಲ್ಲಿ ಕಲಹ ಮತ್ತು ವಾಗ್ವಾದಗಳಿಗೆ 3 ಗ್ರಹಗಳ ಪ್ರೇರೇಪಣೆ ಬರುತ್ತೆ. ಅದು ಮಿತ್ರರ ಜೊತೆಗೇನೂ ಬರ್ಬೋದು, ಬಂಧುಗಳು ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆನೂ ಬರ್ಬೋದು, ಸಹೋದ್ಯೋಗಿ ಅಥವಾ ಸಹಪಾಠಿಗಳ ಜೊತೆಗೂ ಬರ್ಬೋದು. ಹಾಗಾಗಿ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಮಾತಿನ ಕಿಡಿ ದೊಡ್ಡ ಜಗಳ ಅಥವಾ ಕಲಹ, ವಾಗ್ವಾದ ಆಗುವಂಥ ವಿಚಾರಕ್ಕೆ ಹೋಗುತ್ತೆ. ಇನ್ನು ನಿಮ್ಮ ವಿರುದ್ಧ ಈಗ ದೂರು ಬರೋದಾಗಲಿ, ನಿಮ್ಮ ವಿರುದ್ಧ ಕೇಸು ದಾಖಲಾಗೋದಾಗಲಿ, ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಬರೋದಾಗಲೆಲ್ಲ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಇಂಥ ಒಂದು ವಿವಾದಗಳಿಗೆ ಸಿಲುಕಿಕೊಳ್ಳದೆ ಎಚ್ಚರಬೇಕು. ಸಾರ್ವಜನಿಕ ಜೀವನದಲ್ಲಿರೋರು, ಸರ್ಕಾರದ ಉದ್ಯೋಗದಲ್ಲಿರೋರು ಅಥವಾ ಇನ್ನಿತರ ಯಾವುದೇ ರೀತಿಯ ಸೆಲೆಬ್ರಿಟಿ ಮುಂತಾದವುಗಳಿರೋ ಅವರು ಈ ತಿಂಗಳಲ್ಲಿ ಸ್ವಲ್ಪ ಸಿಂಹರಾಶಿಯವರು ಎಚ್ಚರಿಕೆ ಹೆಜ್ಜಬೇಕು. ನಿಮ್ಮ ಸುತ್ತ ವಿವಾದದ ಹುತ್ತ ಅಂತೇಳಿ ಆ ಥರಕ್ಕೆ ಬರುತ್ತೆ. ಹಾಗಾಗಿ ಅನೇಕ ಒಂದು ವಿವಾದಗಳಿಗೆ ನೀವು ಸಾಕ್ಷಿ ಆಗ್ಬೋದು. ಇನ್ನು ಯಂತ್ರ, ವಾಹನ ಚಲಾವಣೆ ಮಾಡೋರು ಹಾಗೆ ಎಚ್ಚರಿಕೆ ಹೆಜ್ಜಬೇಕಾಗುತ್ತೆ. ಇಲ್ಲಿ ಗ್ರಹಗಳ ವೈರುಧ್ಯ ಇರುವ ಕಾರಣ ಯಂತ್ರ ವಾಹನದಲ್ಲಿ ಸಣ್ಣ ಪುಟ್ಟ ಅವಘಡಗಳು ಅಥವಾ ಅಚಾತುರ್ಯದ ಘಟನೆಗಳು ಜರಗಬಹುದಾಗಿದೆ. ಇನ್ನು ಈ ಹಣಕಾಸಿನ ಸಂಬಂಧಪಟ್ಟು ಅಷ್ಟೇ, ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಶುಕ್ರನ ಬೆಂಬಲ ಇದ್ದು, ಶುಕ್ರ ಹಣವನ್ನು ನಿಮಗೆ ನಿರಂತರವಾಗಿ ಆದಾಯಕ್ಕೆ ಕೊರತೆ ಇರೋದಿಲ್ಲ. ಆದಾಯ ಬಂದೇ ಬರುತ್ತೆ, ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಇರೋ ಕಾರಣ. ಆದರೆ ಬಂದ ಆದಾಯವು ನೀರಿನಂತೆ ಖರ್ಚಾಗುವಂಥದ್ದು. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚುಗಳು, ರಿಪೇರಿ, ಔಷಧ ಅಥವಾ ಆಸ್ಪತ್ರೆಯಂತಹ ಖರ್ಚುಗಳು ಅನಿರೀಕ್ಷಿತವಾಗಿ ಬರ್ಬೋದಾಗಿದೆ. ಹಾಗಾಗಿ ಹಣಕಾಸಿನ ನಿರ್ವಹಣೆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟಕ್ಕೆ ಅಥವಾ ಸ್ವಯಂಕೃತ ಅಪರಾಧದಿಂದ ಹಣಗಳನ್ನು ಕಳೆದುಕೊಳ್ಳುವಂಥ ನಾವು ಗಮನಿಸ್ತೇವೆ. ಈಗ ಈ ಸೈಬರ್ ಕ್ರೈಮು, ಆನ್ಲೈನ್ ವಂಚನೆಗಳಿರ್ತವೆ ಈಗ. ಹಾಗಾಗಿ ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗಿ ನಾವು ನೋಡಿರ್ತೇವೆ. ಕೆಲವೊಬ್ಬರು ವಿದ್ಯಾವಂತರು ಅಥವಾ ಸುಶಿಕ್ಷಿತ ವ್ಯಕ್ತಿಗಳು ಸಹ ಲಕ್ಷಾಂತರ ಅಥವಾ ಕೋಟ್ಯಂತರ ಹಣವನ್ನು ಕಳೆದುಕೊಳ್ಳುವಂಥ ವಿಚಾರಗಳು ನಾವು ಕೇಳ್ತಾ ಇರ್ತೇವೆ. ಅಂತಹ ವಿಚಾರಗಳಿಗೆ ಈ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅಂಥ ಆಕಸ್ಮಿಕವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಸ್ವಯಂಕೃತ ಅಪರಾಧಕ್ಕೆ ಬಲಿ ಪಶು ಆಗುವಂಥದ್ದೆಲ್ಲ ಇರುತ್ತೆ. ಹಾಗೆ ಆ ಬಗ್ಗೆ ಎಚ್ಚರಿಕೆಯನ್ನೇ ಖಂಡಿತ ಗಮನಿಸಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ನಿಮಗೆ ಈಗ ವಾಗ್ವಾದ ಕಲಹಗಳು ಹೆಚ್ಚಳಾಗುತ್ತೆ. ಯಾಕಂದರೆ ಸಪ್ತಮದಲ್ಲಿ ವಿರುದ್ಧವಂತಹ ಮಂಗಳ, ಬುಧರ ಒಂದು ವೈರುಧ್ಯ, ಸೂರ್ಯನ ವೈರುಧ್ಯಗಳು ನಿಮಗೆ ವಿರುದ್ಧ ಲಿಂಗದವರು ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ವಿವಾದ, ಕಲಹಗಳು, ವಾಗ್ವಾದಗಳಾಗುತ್ತವೆ. ಅಂತಹ ಯಾವುದೇ ರೀತಿಯ ವಾದ ವಿವಾದಗಳಿಗೂ ಅವಕಾಶವನ್ನು ಕೊಡದೆ ಮುನ್ನೆಚ್ಚರಿಕೆ ಗಮನಿಸಬೇಕು. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಹಾಗೆ ನಿಮಗೆ ವಿವಿಧ ರೀತಿಯ ಸವಾಲುಗಳು, ಸಂಕಷ್ಟ ಬರ್ಬೋದು. ನಿಮ್ಮ ವಿರುದ್ಧ ಏನಾದ್ರು ಕ್ರಮಗಳು ಬರೋದಾಗಲಿ, ಶಿಸ್ತಿನ ಕ್ರಮ ಬರೋದಾಗಲಿ, ವಿದ್ಯಾಸಂಸ್ಥೆಗಳಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಈ ದೂರು, ಕಂಪ್ಲೇಂಟ್ಗಳು ದಾರು ಹಾಕಲಾಗೋದಾಗಲಿ ಬರುತ್ತೆ. ಹಾಗಾಗಿ ಆ ಬಗ್ಗೆನೂ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ದುಷ್ಟ ಮಿತ್ರರ ದುಶ್ಚಟಗಳಿಗೆ ಅಥವಾ ದುಷ್ಟ ಅಭಿಮಾನ ಕೊಡುವಂಥ ವ್ಯಕ್ತಿಗಳ ಜೊತೆಗೆ ಅಥವಾ ರಾಂಗ್ ಐಡಿಯಾ ಅಥವಾ ಕೆಟ್ಟದ ಒಂದು ಸಲಹೆ ಸೂಚನೆ ಕೊಡುವಂಥ ವ್ಯಕ್ತಿಗಳ ಬಗ್ಗೆ ಖಂಡಿತ ನೀವು ಎಚ್ಚರವಾಗಿ ಇರಬೇಕಾಗತ್ತೆ. ಹಾಗಾಗಿ ನೀವು ತನು, ಮನ, ಧನ, ಬಾಂಧವ್ಯ, ಆರೋಗ್ಯ ಎಲ್ಲದರ ಕಡೆಗೂ ಖಂಡಿತ ಗಮನವನ್ನು ಸಿಂಹರಾಶಿಯವರು ಈ ತಿಂಗಳು ಕೊಡಬೇಕು. ಗುರು ಶುಕ್ರರು ನಿಮ್ಮನ್ನು ಕಾಪಾಡ್ತಾರೆ ಅಂದುಕೊಂಡ್ರೆ ನಿಮಗೆ ಎಲ್ಲ ವಿಚಾರದಲ್ಲೂ ಯಾವಾಗಲೂ ಉತ್ತಮ ಫಲನೇ ಬರೋದಿಲ್ಲ. ಈ ಗ್ರಹಗಳ ವೈರುಧ್ಯ ಬಂದಾಗ ಕೆಲವೊಮ್ಮೆ ಗುರು ಶುಕ್ರರಿಂದ ಸಹ ನಿಮಗೆ ಸಹಾಯ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ಚಂದ್ರನ ಅನುಕೂಲ ನಿಮಗೆ ಮಧ್ಯೆ ಮಧ್ಯೆ ಬರುತ್ತೆ. ಏನು ಹೇಳಿದ್ದೇನೆ, ಸುಮಾರು 16 ದಿನಾಂಕಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದ್ರೆ ಚಂದ್ರನು ಎಲ್ಲ ರಾಶಿಗಳಿಗೂ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾ ಇರ್ತಾನೆ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗುವ ಕಾರಣ ನಿಮಗೆ ಈ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಮಾರ್ಚ್ 2, 3, 4, 7, 8, 14, 15, 16, 17, 18, 20, 20, 21, 25, 26, 30, 31.
ಇಂತಹ ದಿನಾಂಕಗಳನ್ನು ಗಮನಿಸಿಕೊಳ್ಳಿ. ಅಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ ಭೇಟಿ ಒಪ್ಪಂದ ಸಹಿ ಇದ್ದರೆ ಆ ದಿನಾಂಕಗಳಲ್ಲಿ ಬಳಸ್ಕೋಬೋದು. ಇನ್ನು ಈ ತಿಂಗಳಲ್ಲಿ ನೀವು ಯೆಲ್ಲೋ ಮತ್ತು ವೈಟ್ ಬಣ್ಣ ಅಷ್ಟೇ ಬಳಬೋದು. ಗುರು ಮತ್ತು ಶುಕ್ರರ ಸಂಕೇತ ಯೆಲ್ಲೋ ಮತ್ತು ಅಥವಾ ವೈಟ್ ಬಣ್ಣ, ಯೆಲ್ಲೋ ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 3 ಮತ್ತು 6 3 ಆ್ಯಂಡ್ 6 ಬಣ್ಣವನ್ನು ನಂಬರನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಹೇಳಿದ್ರೆ ಆಗಲೇ 7 ಗ್ರಹಗಳು ಅಥವಾ 6 ಗ್ರಹಗಳ ವೈರುಧ್ಯ ಎದುರಿಸುವಂತಹ ಸ್ಥಿತಿಯಲ್ಲಿದ್ದೀರಾ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧನ ಮಾರ್ಗ ಮಾಡಬೇಕು. ಅದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡಿ, ಅಥವಾ ಗಣೇಶ, ಈಶ್ವರ, ದುರ್ಗಾದೇವಿ, ವಿಷ್ಣು, ನಾರಾಯಣ, ನರಸಿಂಹಸ್ವಾಮಿ ಅಥವಾ ವೀರಭದ್ರೇಶ್ವರ, ಕಾಲಭೈರವೇಶ್ವರ, ನವಗ್ರಹಗಳು ಅಥವಾ ಅರಳಿ ಮರ ಪ್ರದಕ್ಷಿಣೆ, ಆಂಜನೇಯ ಸ್ವಾಮಿ, ಈ ರೀತಿ ನಿಮಗೆ ಮನಸ್ಸಿಗೆ ಒಪ್ಪಂದ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿ ಮಾಡೋದಾಗಲಿ, ದೇವರುಗಳ ಸಂದರ್ಶನ ಮಾಡೋದಾಗಲಿ, ನವಗ್ರಹಗಳ ಧಾನ್ಯ ಅಥವಾ ಅನ್ನದಾನದ ಸಾಮಗ್ರಿಗಳು, ವಸ್ತ್ರದಾನ, ಅನ್ನದಾನ ಅಥವಾ ಇನ್ನಿತರ ರೀತಿ ಹಣದ ರೂಪದಲ್ಲಿ ಈ ಸೇವಾ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಬಡಬಗ್ಗರಿಗೆ ದಾನಗಳನ್ನು ಮಾಡೋದ್ರಿಂದಲೂ ಆ ಗ್ರಹಗಳ ಸಂಬಂಧಿತ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಸಿಂಹರಾಶಿಯವರು. ಜೊತೆಗೆ ಈ ದೇವತಾ ಭಕ್ತಿ ಅಥವಾ ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸಬೇಕು. ಎಲ್ಲ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕನ್ಯಾ ರಾಶಿಗೆ ಮಾರ್ಚ್ ತಿಂಗಳು ಕನಸು ನನಸಾಗುವ ಮಾಸ, ಪಂಚಗ್ರಹಗಳ ಆಶೀರ್ವಾದ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಈ ತಿಂಗಳಲ್ಲಿ ನಿಮ್ಮ ಹಲವಾರು ದೀರ್ಘಕಾಲೀನ ಕನಸುಗಳನ್ನು ನನಸಾಗ್ಬೋದು. ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಅನುಕೂಲವಾಗಿ ಗ್ರಹದ ಬೆಂಬಲಗಳಿವೆ. ಅಲ್ಲಿ ಪಂಚಗ್ರಹಗಳ ಆಶೀರ್ವಾದ ಅಂದರೆ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡಲಿವೆ. ಅಲ್ಲಿ ಸೂರ್ಯ ಅನುಗ್ರಹ ನಿಮಗೆ ಅಪರೂಪವಾಗಿ ಇರುವಂಥದ್ದು. 14ರವರೆಗೂ ಸೂರ್ಯ ಅನುಗ್ರಹ ಇರುತ್ತೆ. ಮಂಗಳನು ನಿಮಗೆ ಅಪರೂಪದಲ್ಲಿ ಈಗ ಆಶೀರ್ವಾದ ಮಾಡಿದರೆ ಮಂಗಳನ ಅನುಕೂಲತೆ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಬುಧ ಗ್ರಹವು ನಿಮಗೆ ವಕ್ರಗತಿಯನ್ನು ಹೊರತುಪಡಿಸಿ ನಂತರದ ದಿನಗಳಲ್ಲಿ ಬುಧ ಗ್ರಹ ಸಹ ನಿಮಗೆ ಪೂರಕವಾಗಿದೆ. ಶುಕ್ರನೂ ಸಹ ನಿಮಗೆ ತಿಂಗಳಲ್ಲಿ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಲಿದ್ದಾನೆ. ಇನ್ನು ರಾಹುವಿನ ಬೆಂಬಲ ಸಹ ನಿಮಗೆ ಸಿಗಲಿದೆ. ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಸಹ ನಿಮಗೆ ಸಿಗಲಿದೆ. ಹಾಗಾಗಿ ಅಲ್ಲಿ 4 ಅಥವಾ 5 ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲಿತಾಂಶವನ್ನು ಕೊಡುವ ಕಾರಣ ಅನೇಕ ಕನಸುಗಳು ನನಸಾಗಲಿವೆ. ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿವೆ. ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಭೂಮಿ ವಿವಾದ ಇತ್ಯಾದಿಗಳೆಲ್ಲ ಪರಿಹಾರ ಆಗಲಿಕ್ಕೆ ಸೂರ್ಯನ ಅನುಗ್ರಹ ನಿಮಗೆ ಇದೆ. ಮಂಗಳನು ಸಹ ಪೂರಕವಾಗಿರೋ ಕಾರಣ ಇಂತಹ ವಿಚಾರಗಳು ನಿಮಗೆ ಗರಿಗೆದರುತ್ತವೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಸೈಟ್ ಕೊಳ್ಳೋದು ಅಥವಾ ಮನೆ ನಿರ್ಮಾಣ ಕಾಮಗಾರಿ ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಸ್ಥಗಿತ ಅಥವಾ ನಿಂತು ಹೋಗಿದ್ದ ಕಾಮಗಾರಿಗಳಿಗೆ ಮತ್ತೆ ಚಾಲನೆ ಆಗುವಂಥದ್ದು, ಭೂಮಿ ಕೊಳ್ಳುವ, ಸೈಟ್ ಕೊಳ್ಳುವ ನಿಮ್ಮ ಕನಸು ಈಡೇರುವಂಥದ್ದು, ಸರ್ಕಾರದ ದಾಖಲೆ ಅಥವಾ ಇನ್ನಿತರೆ ದಾಖಲೆ ಪತ್ರಗಳ ಸಂಗ್ರಹದಲ್ಲಿ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು, ಇನ್ನು ಯಾವುದೇ ರೀತಿಯ ವಿವಾದಗಳು, ಕೇಸುಗಳು ಇದ್ದರೆ ಅವೆಲ್ಲ ನಿಮ್ಮ ಪರವಾಗಿ ಈಗ ವಿನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮ್ಮ ಉತ್ತಮ ಫಲಗಳು ಈ ಸೂರ್ಯನ ಅನುಗ್ರಹ, ಮಂಗಳನ ಅನುಗ್ರಹದಿಂದ ಸಿದ್ಧಿ ಆಗಲಿವೆ. ನಿಮ್ಮ ರಾಶಿಯಾಧಿಪತಿ ಬುಧನು ಹಾಗೆ ಆತನು ವಕ್ರ ಸ್ಥಿತಿಯಲ್ಲಿದ್ದರೂ ಸಹಿತ ನಿಮಗೆ ತಿಂಗಳ ಕೊನೆಯ ಭಾಗದಲ್ಲಿ ಬುಧನಿಂದ ವಿಶೇಷವಾದ ಆಶೀರ್ವಾದ ಪೂರ್ವಕವಾಗಿ ಹಣಕಾಸು ಲಾಭ, ಉದ್ಯಮಗಳು ಸಿಗಲಿವೆ. ವ್ಯಾಪಾರ ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಬರಲಿವೆ. ಇನ್ನು ಉದ್ಯೋಗದಲ್ಲಿರುವಂತಹ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನು ಅಥವಾ ಹೊಸ ಉದ್ಯೋಗದ ಅನ್ವೇಷಣೆ ಮಾಡಿದವರಿಗೆ ಅಂತಹ ಉದ್ಯೋಗ ಸಿಗುವಂಥದ್ದು ಮುಂತಾದ ಹಲವಾರು ನಿಮಗೆ ಮನಸ್ಸಿನ ಒಂದು ಏನೇನೋ ಗುರಿ ಅಥವಾ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಿವೆ ಅವೆಲ್ಲ ಪೂರೈಕೆ ಆಗುವಂಥ ವಿಚಾರಗಳು ಈ ತಿಂಗಳಲ್ಲಿ ಗ್ರಹಗಳ ಒಂದು ಸಹಕಾರದಿಂದ ಬರಲಿದೆ. ಅದನ್ನು ಗಮನಿಸಿಕೊಳ್ಳುವಂಥದ್ದು. ಏನು ಇದೇ ರೀತಿಯಲ್ಲಿ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ರಾಹು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಆಕಸ್ಮಿಕ ಕೊಡುಗೆಗಳು, ಆಕಸ್ಮಿಕವಾದ ಸ್ಥಾನಮಾನ, ವಿದೇಶ ಅಥವಾ ಬೇರೆ ಬೇರೆ ಊರುಗಳಲ್ಲಿ, ರಾಜ್ಯಗಳಲ್ಲಿ ನಿಮಗೆ ಒಂದು ಪ್ರವಾಸ ಮಾಡುವಂಥ ಅವಕಾಶಗಳು, ಉದ್ಯಮ ವ್ಯಾಪಾರ ಸಂಬಂಧಿತವಾದ ಒಪ್ಪಂದಗಳು ಏರ್ಪಡುವಂಥದ್ದು, ಶುಭ ಸಮಾರಂಭ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ ಇತ್ಯಾದಿಗಳೆಲ್ಲ ಸಿಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅನೇಕ ಶುಭ ಫಲಗಳು ಈ ತಿಂಗಳಲ್ಲಿ ಸಿದ್ಧಿ ಆಗಲಿವೆ. ಹಾಗಾಗಿ ವಿಶೇಷವಾಗಿ ರವಿ, ಕುಜ, ಬುಧ, ಶುಕ್ರ ಮತ್ತು ರಾಹುಗಳು ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ಉತ್ತಮ ಫಲವನ್ನು ನಿರಂತರವಾಗಿ ಕೊಡುತ್ತಾ ಇದ್ದಾರೆ. ಹಣಕಾಸಿಗೆ ಕೊರತೆ ಇರೋದಿಲ್ಲ, ಆದಾಯ ನಿರಂತರವಾಗಿ ಇರುತ್ತೆ. ಬಂದಂತಹ ಆದಾಯವನ್ನು ಸದುಪಯೋಗಪಡಿಸುವಂಥ ಅವಕಾಶಗಳು ಸಹ ಒದಗಿ ಬರಲಿವೆ. ಹಾಗೆ ಅಪರೂಪಕ್ಕೆ ಬಂದಂತಹ ಈ ಒಂದು ಪಂಚಗ್ರಹಗಳ ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತದೆ. ಇನ್ನು ಯಾರು ಈ ಬೇರೆ ಬೇರೆ ರೀತಿಯ ಕಲಾವಿದರು, ಸಾಂಸ್ಕೃತಿಕ ರಂಗ, ಸಾಹಿತ್ಯ ಅಥವಾ ಇನ್ನಿತರ ಯಾವುದೇ ಸಾಧನಾ ರಂಗದಲ್ಲಿ ಇರ್ತಾರೆ ಅವರಿಗೆ ಈ ತಿಂಗಳಲ್ಲಿ ಹೊಸ ಅವಕಾಶಗಳು ಬರ್ಬೋದು. ಕೆಲವೊಬ್ಬರಿಗೆ ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಅಥವಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಪ್ರಶಸ್ತಿ, ಪುರಸ್ಕಾರ ಇವೆಲ್ಲವೂ ಸಿಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯವು ಸಹ ಉತ್ತಮವಾಗಿ ಇರುವಂತಹ ಒಂದು ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು ಕನ್ಯಾ ರಾಶಿಯವರಿಗೆ. ಇನ್ನು ಚಂದ್ರನ ಅನುಕೂಲ ನಿಮಗೆ 15 ದಿನಾಂಕಗಳಲ್ಲಿ ಸಿಗಲಿದೆ. ಆ 15 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಆ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಮಾರ್ಚ್ 1, 5, 6, 9, 10, 11, 17, 18, 19, 20, 25, 26, 27, 28, 29 ಎಂಬಂತಹ 15 ಡೇಟ್ಗಳು ನಿಮಗೆ ಚಂದ್ರನ ಅನುಕೂಲ ಇದೆ. ಅದನ್ನು ಸಹ ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ಗಳಿದ್ರೆ ಆ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನೀವು ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಬೋದು. ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗೆಯೇ
ನೀವು ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನೀವು ಮಾರ್ಚ್ 14ರವರೆಗೆ ಬಳಸ್ಕೊಳ್ಳೋದು. ಯಾಕಂದರೆ ನಿಮಗೆ ಅಲ್ಲಿವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನೀವು ತಿಂಗಳ 26ರಿಂದ ಬಳಸ್ಕೊಳ್ಬೋದಾಗಿದೆ. ಚಂದ್ರನ ಬೆಂಬಲ ಇರುವಂತಹ 15 ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಉತ್ತಮ ಫಲಗಳಿವೆ. ಕನಸು ನನಸಾಗುವಂಥದ್ದು, ಗುರಿಯನ್ನು ತಲುಪುವಂಥ ಅವಕಾಶಗಳಿವೆ. ದೀರ್ಘಕಾಲದ ನಿಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯತೆಗಳಿವೆ. ಕೆಲವೊಬ್ಬರಿಗೆ ಮದುವೆ ಮುಂಜೆ ಶುಭ ಕಾರ್ಯಗಳು, ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು, ಇನ್ನು ಕೆಲವರಿಗೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು, ಇನ್ನು ವಾಹನ ಯಂತ್ರಗಳನ್ನು ಕೊಳ್ಳುವಂಥ ಅವಕಾಶಗಳು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಒದಗಿ ಬರ್ಬೋದಾಗಿದೆ. ಈ ತಿಂಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯ ಇದ್ದೇ ಇರುತ್ತೆ, ಇಲ್ಲವೆಂದಿಲ್ಲ. ನಿಮಗೆ ಶನಿ ಪ್ರಭಾವ ಅಷ್ಟು ಉತ್ತಮವಾಗಿಲ್ಲ, ಗುರುವಿನ ಬೆಂಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಇವೆಲ್ಲ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಮುಂತಾದ ದೇವತೆಗಳ ಭಕ್ತಿ ಮಾಡೋದಾಗಲಿ, ದೇವರುಗಳ ಸಂದರ್ಶನ ಮಾಡೋದಾಗಲಿ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ ಮುಂತಾದ ಭಕ್ತಿ ಧರ್ಮ ದಾನ ಮಾರ್ಗಗಳನ್ನು ಅನುಸಾರ ಮಾಡಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.